ನಮ್ ದೊಡ್ಡಮ್ಮ ಅವ್ರು ನೀರ್ ಕುಡಿತಾ ಇದಾರೆ ನೋಡಿ. ಅಯ್ಯೋ ನಮ್ಗೆ ಯಾಕೋ ಹೋಗ ಸಾಯಲ್ ಒಂದು ಜಾತ್ರೆ ಇದೆ, ಅಲ್ಲಿ ಹೋದ್ಮೇಲೆ ಅಪ್ಡೇಟ್ ಮಾಡ್ಲಿಕ್ಕೆ ನಾನು ನಮ್ಮಮ್ಮ ನಮ್ಮ ಮಗಳು ನಮ್ಮಪ್ಪ ಎಲ್ಲ ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿಲಿ ಆಂಜನೇಯನ ಆಶೀರ್ವಾದ ಸಿಕ್ತು, ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಹಾಗೆ ಪಕ್ಕದಲ್ಲಿ ಹೇಗೆ ವ್ಯೂ ಇರುತ್ತೆ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ. ಅದು ಕೆರೆ ಸಿಕ್ತು ನಮಗೆ ಆನ್ ದ ವೇ. ಅಂಗಡಿ ಮುಗ್ಗಟ್ಟುಗಳೆಲ್ಲ ಕಡೆನೂ ಕಾರುಗಳು ಹಳ್ಳಿಯಲ್ಲೇ ಬಂದು ನೆಲೆಸಿರೋರು ಎಲ್ಲರೂ ಕಾರ್ ತಗೊಂಡ್ಬಿಟ್ಟಿದ್ದಾರೆ. ಈಗ ನಾವು ಶನಿವಾರದಮ್ಮ ಹತ್ರ ರೀಚ್ ಆದ್ವಿ. ಶನಿವಾರದಮ್ಮ ಟೆಂಪಲ್ಲು, ಆ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ತೊಟ್ಟಿ ಮಾಡಿದ್ದಾರೆ. ಈ ತೊಟ್ಟಿ ಮಾಡೋ ಉದ್ದೇಶ, ನೀರು ತುಂಬಿಸೋ ಉದ್ದೇಶ ಏನು ಅಂತ ಅಂದರೆ, ಹಸು ಕರು ಎಮ್ಮೆಗಳಿಗೆಲ್ಲ ಬಾಯಾರಿಕೆ ಆದಾಗ ಅವು ಬಂದು ಕುಡಿಯೋದಕ್ಕೆ, ಮತ್ತು ಪಕ್ಷಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಇದನ್ನು ನಮ್ಮ ಹಿರಿಯರು ಯೋಚಿಸಿ ಆ ಥರ ನೀರನ್ನು ತುಂಬಿಸೋದಕ್ಕೆ ಅಂತಲೇ ತೊಟ್ಟಿಗಳನ್ನ ಮಾಡಿರ್ತಾರೆ. ಈಗ ನಾನು ನಮ್ಮಪ್ಪ ನನ್ನ ತಮ್ಮ ನಮ್ಮ ಮಗಳು ನಾವು ಇಷ್ಟು ಜನ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ನಮ್ಮ ಡ್ಯಾಡಿ ನಮ್ಮನ್ನು ಬಿಟ್ಟು ಮುಂದೆ ಓಡೋಗ್ತಾ ಇದ್ದಾರೆ. ಹಾಗೆ ಅಲ್ಲೇ ಹೂವು ತೊಗೊಂಡು ಮಾಡ್ಕೊಂಡು, ಮಲ್ಲಿಗೆ ಹೂವು, ನಮ್ಮಮ್ಮನ ನಾನು ನೋಡಿ. ಇದೆ ನಮ್ಮ ಮನೆ ತಾಯಿ ದೇವರು, ಮನೆ ದೇವರು ಅರಿವಿನ ಮಾರಮ್ಮ. ಟೆಂಪಲ್ ಅಂತೂ ಈ ಸರಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಮೇ ಬಿ ಡೆಕೋರೇಷನ್ ಅವರು ಕೊಟ್ಟಿದ್ರು ಅನಿಸುತ್ತೆ. ಈ ಥರ ಹೂವಿನಲ್ಲಿ ಹೆಸರನ್ನು ಮಾಡೋದಕ್ಕೆ ಹಾಕಿದ್ರು, ಅದು ನೋಡೋದಕ್ಕೆ ಚೆನ್ನಾಗಿತ್ತು. ಮತ್ತು ಕಂಪ್ಲೀಟಾಗಿ ಹೂವಿಂದ ಅಲಂಕಾರ ಮಾಡಿದ್ರು. ಅದರಲ್ಲಿ ವಿಶೇಷ ಏನು ಅಂದರೆ, ಚೆಂಡು ಹೂವನ್ನು ಬಳಸಿ ಮತ್ತು ಆರೆಂಜನ್ನು ಹಾರ ಮಾಡಿ ಕಂಬಗಳಿಗೆ ಕಟ್ಟಿದ್ರು, ಮತ್ತು ಕಬ್ಬುಗಳನ್ನು ಕಟ್ಟಿದ್ರು. ನಂತರ ಸೇವಂತಿಗೆ ಹೂವು, ರೋಜಾ ಹೂವು, ಮತ್ತು ಶೋ ಗಿಡಗಳು, ಮತ್ತು ಜೋಳ, ಇದೆಲ್ಲದನ್ನು ಉಪಯೋಗಿಸಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋದಕ್ಕಂತೂ ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ಲೈಟಿಂಗ್ ಸೆಟ್ಟಿಂಗ್ಸು, ಅದು ನಾವು ಮಧ್ಯಾಹ್ನ ಹೋಗಿರೋದ್ರಿಂದ ಲೈಟ್ಸ್ ಯಾವುದೂ ಆನ್ ಆಗಿರಲಿಲ್ಲ ಅಷ್ಟೇ. ಸಂಜೆ ಟೈಮ್ ನೋಡೋದಕ್ಕೆ ತುಂಬ ಸೊಗಸಾಗಿ ಕಾಣಿಸುತ್ತೆ ನೋಡಿ. ಸುತ್ತಲೂ ಕಂಬಕ್ಕೆ ಈ ಥರ ಹೂವು ಎಲ್ಲ ಸುತ್ತಿದ್ರು, ಕಾಂಬಿನೇಷನ್ ಕೂಡ ಮಾಡಿದ್ದಾರೆ, ತುಂಬ ಸೊಗಸಾಗಿದೆ ನೋಡಿ. ಇದೆ ಹೇಳಿದ್ದು ಕಬ್ಬಿನಿಂದ ಹೇಗೆ ಮಾಡಿದ್ದಾರೆ, ಮತ್ತು ಶೋ ಗಿಡ, ಡೇರಿ ಹೂವು, ಸೇವಂತಿಗೆ, ಆರೆಂಜು, ಚೆಂಡು ಹೂವು, ಕಲರ್ ಹೂವುಗಳು ನೋಡೋದಕ್ಕೇನೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ, ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ಇವನು, ನಮ್ಮ ಮಗಳನ್ನ ಕರಿತಾ ಇದ್ದೇನೆ, ಅವಳು ನೋಡ್ತಾ ಇಲ್ಲ. ಪೂಜೆ ಸಾಮಾನೆಲ್ಲ ಅಲ್ಲೇ ತಗೊಂಡಿದ್ವಿ. ಸೊ ವೆಯ್ಟಿಂಗ್ ಮಾಡ್ಕೊಂಡು ಹೋದ್ವಿ. ವೆಯ್ಟ್ ಮಾಡೋದ್ರಲ್ಲೂ ಖುಷಿ ಇರುತ್ತೆ, ದೇವರನ್ನ ಕಾದು ನೋಡ್ಬೇಕಲ್ವಾ. ಮತ್ತು ಇದು ಸುತ್ತಲೂ ತೋಟ ಇದೆ, ಅದರ ಮಧ್ಯದಲ್ಲಿ ದೇವಸ್ಥಾನ ಮಾಡಿದ್ದಾರೆ. ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಎಲ್ಲ ಹಸಿರು ಏನೋ ಹಾಕಿದ್ದಾರೆ, ನನಗೆ ಹೆಸರು ಗೊತ್ತಿಲ್ಲ. ಇಷ್ಟುದ್ದ ಕ್ಯೂ ಇತ್ತು. ಯಾವುದೋ ಚಿಕ್ಕ ಹುಡುಗ ಬಂದ, ಯಾಕೆ ಬಂದ ಅಂತ ನೋಡಿದ್ರೆ ತೆಂಗಿನಕಾಯಿ ತೊಗೊಂಡೋದ. ತೆಂಗಿನಕಾಯಿ ತೊಗೊಂಡೋಗಿ ಇಲ್ಲೇ ಕೊಡ್ತಾ ಇದ್ದಾರೆ, ಬಿಕಾಸ್ ಅಲ್ಲಿ ತುಂಬ ರಶ್ ಇರೋದ್ರಿಂದ ಒಳಗಡೆ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅಂತ. ನೋಡ್ಕೊಂಡು ಬಂದು ಕೊಟ್ಟ. ಥ್ಯಾಂಕ್ಸ್ ಹೇಳಿದೆ ನಾನು ಅವನಿಗೊಂದು. ನಮ್ಮ ಮಗಳು ಸೀರಿಯಸ್ ಆಗಿದ್ಲು, ನಮ್ಮ ಡ್ಯಾಡಿ ನಗಿಸ್ತಾ ಇದ್ದಾರೆ. ಅವಳು ಹಂಗೂ ಚೂರು ನಕ್ಬಿಟ್ಟು ಸುಮ್ಮನೆ ಆಗ್ಬಿಟ್ಲು. ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೆ ಅವಳಿಗೆ ಡಲ್ ಆಗ್ಬಿಟ್ಟಿದ್ಲು. ಮತ್ತು ಅದೇ ಥರ ಕಂಟಿನ್ಯೂ ಮಾಡಿಕೊಂಡು ದೇವಸ್ಥಾನದೊಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನಮ್ಮಮ್ಮನ ಲುಕ್ ಕೊಡಿ ಅಂತ ಅಂದರೆ ಒಡೆಯೋ ಥರನೇ ಲುಕ್ ಕೊಡ್ತಾಯಿದ್ರು. ಅಂದರೆ ಹೋಗಲಿ ಪರವಾಗಿಲ್ಲ ಅಂತ ಅವ್ರದ್ದು ಒಂದು ಕ್ಯಾಪ್ಚರ್ ತಗೊಂಡು ಈಗ ದೇವಸ್ಥಾನದ ಬಾಗಿಲತ್ರ ರೀಚ್ ಆಗಿದ್ದೀವಿ ನೋಡಿ. ಇಷ್ಟು ಜನ ಭಕ್ತಾದಿಗಳು ಬಂದಿದ್ರು ನೋಡಿ. ಪೂಜೆ ಮಾಡಿಸೋದಕ್ಕೆ ನಮ್ಮ ತಟ್ಟೆ ಕೊಟ್ಟಿದ್ದೀನಿ, ಪೂಜೆ ಮಾಡ್ತಾ ಇದ್ದಾರೆ ಸ್ವಾಮಿಗಳು. ನಮ್ಮ ಮನೆ ದೇವರು ಅರಿವಿನ ಮಾರಮ್ಮ. ಪೂಜೆ ಆಯಿತು, ಪೂಜೆ ಮಾಡಿಸ್ಕೊಂಡು ನೋಡಿ ತಾಯಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೊಗಳಬಾರ್ದು, ಆದರೂ ಹೊಗಳ್ಬಿಟ್ಟೆ. ಹಾಗೆ ನಾವು ಜಾತ್ರೆಯಲ್ಲಿ ಮಾಮೂಲಿ ಕಡಲೆಪುರಿ ಎಲ್ಲ ಆಮೇಲೆ ನಮ್ಮಮ್ಮ ಬಳೆ ಕೊಡಿಸಿದ್ರು ನನಗೆ ಮತ್ತು ನನ್ನ ಮಗಳಿಗೆ ಅಂತ. ತುಂಬ ಖುಷಿ ಆಯಿತು. ಜಾತ್ರೆಯಲ್ಲಿ ಏನೋ ಬಳೆ ತೆಗೆಸ್ಕೊಳ್ಳೋದೇ ಒಂಥರ ಖುಷಿ ಹೆಣ್ಮಕ್ಳಿಗೆ, ಅದನ್ನು ಮರೆಯೋದಿಲ್ಲ. ಸೊ ಅದಾದಮೇಲೆ ನಾವು ಹಾಗೆ ಮುಂದುವರ್ಕೊಂಡು ಇನ್ನೊಂದು ಟೆಂಪಲ್ ಇದೆ ಪಟ್ಟಲದಮ್ಮ, ಅಲ್ಲಿಗೆ ಹೊರಡೋದಕ್ಕೆ ಅಂತ ಸಿದ್ಧ ಆದ್ವಿ. ಮತ್ತು ರೀಚ್ ಆದ್ವಿ. ಇದೆ ದೇವಸ್ಥಾನ. ಇಲ್ಲಿ ಕೂಡ ನೋಡಿ ಮರಗಳಿಗೆಲ್ಲ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಬೇರೆ ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ.
ಮತ್ತು ನಮ್ಮ ಮಗನ ನಮ್ಮ ತಂದೆಯವರು ಎತ್ಕೊಂಡಿದ್ರು. ಬಿಸಿಲು ಜಾಸ್ತಿ ಇತ್ತು, ತುಂಬಾ ಬಿಸಿಲು. ಎಂಟ್ರಿ ಆದ್ವಿ ದೇವಸ್ಥಾನಕ್ಕೆ. ನೋಡಿ, ಪಟ್ಟಲದಮ್ಮ ಜಾತ್ರೆ ಅಂತ. ಇಲ್ಲೂ ಕೂಡ ಅದೇ ಥರನೇ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಮತ್ತು ಶೋ ಗಿಡಗಳು, ರೋಸು, ಲೈಟಿಂಗ್ಸು ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ದೇವಸ್ಥಾನದಲ್ಲಿ ಅಷ್ಟೊಂದೇನು ರಶ್ ಇರಲಿಲ್ಲ, ಅದಕ್ಕೆ ಬೇಗ ಎಂಟ್ರಿ ಸಿಕ್ತು. ಹಾಗೆ ಇವರು ಪಟ್ಟಲದಮ್ಮ ತಾಯಿ. ಇಲ್ಲೇ ಕೂಡ ಪೂಜೆ ಆಯಿತು ನಮ್ಮದು. ಪೂಜೆ ಮಾಡಿಕೊಂಡು ಹೊರಗಡೆ ಒಂದು ಸ್ವಲ್ಪ ಕುತ್ಕೊಂಡ್ವಿ. ಕುತ್ಕೊಂಡ್ಮೇಲೆ ಹಾಗೆ ಅಲ್ಲಿ ನಾವು ಏನು ಬೇಕೋ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ದೇವಿನ ಮನಸ್ಸಲ್ಲೇ ಹರಿಸ್ಕೊಂಡು ಏನೇನು ಬೇಕು ಅಂತೆಲ್ಲ ಹಾರೈಸ್ಕೊಂಡು ಬೇಡ್ಕೊಂಡು ಬಂದ್ವಿ. ಇಲ್ಲಿ ಕೂಡ ಪುಟ್ಟದಾಗಿ ಮಾಡಿದ್ರು ಗುಹೆ ಥರ. ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡ್ರು. ಇಲ್ಲಿ ದೇವಿ ರಥ ನಿಂತಿದೆ ನೋಡಿ, ತೇರು ಎಳಿತಾರಲ್ಲ ಅದೇ ಇದು. ಇವರು ಎತ್ತಿನ ಗಾಡಿಯಲ್ಲಿ ಮಾಡಿದ್ರು, ವಿಶೇಷವಾಗಿ ಚೆನ್ನಾಗಿತ್ತು. ಈಗೆಲ್ಲ ಟ್ರ್ಯಾಕ್ಟರ್ ಯೂಸ್ ಮಾಡ್ತಾರೆ, ಬಟ್ ನಮ್ಮೂರಲ್ಲಿ ಎತ್ತಿನ ಗಾಡಿಯಿಂದನೇ ಮಾಡಿದ್ರು. ನೋಡಿ, ಲೈಟಿಂಗ್ಸ್ ಎಲ್ಲ ಹಾಕಿದರೆ ಸುತ್ತಲೂ ಎಲ್ಲ ಕಡೆನೂ ಅವ್ರು ತುಂಬ. ಮತ್ತು ಇಲ್ಲಿ ದೇವಿದು ಅಲಂಕಾರ ಥರ ಮಾಡಿರೋ ಲೈಟಿಂಗ್ಸ್ ಕೂಡ ಇದೆ. ಹಾಗೆ ಸಾಕ್ತಾ ನೋಡಿ ಹಳ್ಳಿ ಮನೆಗಳು ಹೇಗಿದ್ದಾವೆ ಅಂದ್ಬಿಟ್ಟು. ಹಳೇ ಕಾಲದ ಮನೆಗಳು ಇವೆಲ್ಲ. ಹಳೆ ಕಾಲದಲ್ಲಿ ಎಷ್ಟೋ ಜನ ಮನೆಗಳನ್ನ ನೋಡೇ ಇರೋದಿಲ್ಲ, ಬಟ್ ಇಲ್ಲಿ ಇನ್ನೂ ಅದರಲ್ಲೇ ವಾಸ ಮಾಡ್ಕೊಂಡಿದ್ದಾರಲ್ಲ, ಅವರೆಲ್ಲ ತುಂಬ ಗ್ರೇಟ್ ಅಲ್ವಾ. ಬಟ್ ಏನು ವಿಶೇಷ ಅಂತ ಅಂದರೆ, ಹಳ್ಳಿಯಲ್ಲೂ ಕೂಡ ಎಲ್ಲರ ಮನೇಲೂ ಕಾರಿತ್ತು. ಬಿಕಾಸ್ ಇಲ್ಲಿ ಬೇರೆ ಕಡೆ ಬಂದು ಬೆಂಗಳೂರಿಗೆ ಬಂದೆಲ್ಲ ಇರ್ತಾರಲ್ಲ, ಅವರು ಬಂದಿರ್ತಾರಲ್ಲ, ಅವ್ರ ಕಡೆಯಿಂದ ಕಾರ್ ಬಂದಿರ್ಬೋದು ಅಂತ ನನ್ನ ಗೆಸ್ಸು. ಮತ್ತೆ ಹೋಗ್ತಾ ಇನ್ನೊಂದು ಕೆರೆ ಸಿಕ್ತು. ಕೆರೆ ಹತ್ರ ಅಂತೂ ಎಷ್ಟು ತಂಪ ಗಾಳಿ ಬಿಸ್ತಿತ್ತು ಅಂತ ಅಂದರೆ, ಆ ಬಿಸಿಲಿಗೂ ಅದಕ್ಕೂ ಆಹಾ ಅಂತ ಅನ್ನಿಸ್ತಾ ಇತ್ತು. ಸುತ್ತಲೂ ತೆಂಗಿನ ತೋಟ, ಅಡಿಕೆ ತೋಟ, ವಿಧ ವಿಧ ಗಿಡಗಳು. ಅದರ ಹೆಸರೆಲ್ಲ ನಮಗೆ ಗೊತ್ತಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಸಾಕ್ತಾ ಸಾಕ್ತಾ ನಮ್ಮೂರಿಗೆ ಹೋದ್ವಿ. ನಮ್ಮೂರು ಬಂದು ಚಂದನಹಳ್ಳಿ ಅಂತ. ನಮ್ಮ ತಂದೆಯವರವರು ಕುಣಿಗಲ್ ತಾಲೂಕು, ಅಮೃತೂರು ಹೋಬಳಿ, ಚಂದನಹಳ್ಳಿ ಅಂತ. ಅಲ್ಲಿ ನಮ್ಮ ದೊಡ್ಡಪ್ಪ ಅವರು ವಾಸವಾಗಿದ್ದಾರೆ. ದೊಡ್ಡಪ್ಪ ಫ್ಯಾಮಿಲಿ, ಅವರು, ಅವ್ರ ವೈಫು, ನಮ್ಮ ದೊಡ್ಡಮ್ಮ, ಮತ್ತು ಅವ್ರ ಮಗ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ಇಷ್ಟು ಜನ ಅಲ್ಲಿ ವಾಸವಾಗಿದ್ದಾರೆ. ಆ ಮನೆ ಕೂಡ ತುಂಬಾ ಹಳೇದು. ನಮ್ಮ ತಾತ ಮುತ್ತಾತನ ಕಾಲದ್ದು ಅನ್ಕೊತೀನಿ. ಎಷ್ಟು ಹಳೇದು ಅಂದರೆ ಅಷ್ಟು ಹಳೇದಾಗಿದೆ. ನಿಮಗೆ ಆ ಹೋಮ್ ಟೂರ್ನ ಕೂಡ ಇದೇ ವಿಡಿಯೋದಲ್ಲೇ ತಿಳಿಸ್ತಾ ಇದ್ದೀನಿ. ಪರಿಸರ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಸುತ್ತಮುತ್ತ ಗಿಡ ಮರಗಳೇ ಕಾಣಿಸ್ತಾ ಇದ್ದು, ಮತ್ತು ತಂಪಾದ ಗಾಳಿ ಬೀಸ್ತಾ ಇತ್ತು. ತಂಪಾದ ಗಾಳಿ ಜೊತೆಗೆ ಶುದ್ಧವಾದ ಗಾಳಿ. ಅಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಆಗಲಿ, ಫ್ಯಾಕ್ಟ್ರಿದು ಹೊಗೆ ಆಗಲಿ, ಧೂಳಾಗಲಿ ಬರೋದಿಲ್ಲ. ಅದರಿಂದ ಅಲ್ಲಿನ ಜನಗಳೆಲ್ಲರೂ ತುಂಬಾ ಆರೋಗ್ಯವಾಗಿರ್ತಾರೆ. ನಾವು ಸ್ವಲ್ಪ ಶುದ್ಧವಾದ ಗಾಳಿನ ಸೇವಿಸ್ತಾ ಇದ್ದೀವಿ. ಸೊ ಈಗ ನಮ್ಮ ಊರಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ನಮ್ಮ ಊರು ಚಂದನಹಳ್ಳಿ. ನೇಮ್ ಬೋರ್ಡ್ ಕೂಡ ಈಗ ನಿಮಗೆ ಕಾಣಿಸುತ್ತೆ, ನೋಡಬಹುದು. ಚಂದನಹಳ್ಳಿ. ಚಂದನಹಳ್ಳಿ ಅಂತ ಹೆಸರಿಗೆ ತಕ್ಕನಾಗಿ ಚಂದನವಾಗೇ ಇದೆ ನಮ್ಮ ಊರು. ನೋಡಿದ್ರ, ಇದೆ ನಮ್ಮ ಊರು ಚಂದನಹಳ್ಳಿ. ನಮ್ಮ ಮನೆ ಹಳ್ಳಿ ಮನೆ. ಅಲ್ಲಿ ನಮ್ಮದು ಕೊಟ್ಟಿಗೆ ಮತ್ತು ಹಂಚಿನ ಮನೆ. ಕೊಟ್ಟಿಗೆ ಸಪ್ರೇಟ್ ಮಾಡಿದ್ದಾರೆ. ಅಲ್ಲಿ ಯಾವಾಗಲೂ ಚಿಕ್ಕವರಿದ್ದಾಗ ನಮಗೆ ಎತ್ತಿನ ಗಾಡಿ ಇರ್ತಾಯಿತ್ತು. ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಕೂತ್ಕೊಂಡು ಮೇಲೆ ಕೆಳಗೆ ಮಾಡ್ತಾ ಆಟ ಆಡ್ತಾ ಇದ್ವಿ. ಅದೆಲ್ಲ ಸವಿ ನೆನಪುಗಳು. ಇದು ನಮ್ಮ ಮನೆ. ನಮ್ಮ ಮನೆ ದಾರಿ, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನಮ್ಮ ರಿಲೇಷನ್ಸ್ ಎಲ್ಲ ಎಂಟ್ರಿ ಕೊಟ್ಟಿದ್ರು ಆಲ್ರೆಡಿ. ನಾವು ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದಿದ್ದರಿಂದ ನಾವೀಗ ಹೋಗ್ತಾ ಇದ್ದೀವಿ. ಇದೇ ನಮ್ಮ ಮನೆಯ ಕೊಟ್ಟಿಗೆ, ಕುರಿ ಕೊಟ್ಟಿಗೆ, ದವಸ ಧಾನ್ಯಗಳು. ಇದೊಂದು ಫಸ್ಟು ಹಾಲ್ ಥರ. ಅದಾದಮೇಲೆ ಇದು ಹಿಂದಿನ ಬಾಗಿಲು ನಿಮಗೆ ತೋರಿಸಿದ್ದು. ಹಿಂದಿನ ಬಾಗಿಲಿಂದ ಎಂಟ್ರಿ ಆದರೆ ಇದು ಫಸ್ಟ್ ಹಾಲು, ಇದು ರೂಮು, ಇದು ಗೋಡನ್ ಥರ ಅವ್ರು ಮಾಡ್ಕೊಂಡಿರೋದು. ಮತ್ತು ಮಧ್ಯ ಮನೆ ಹಾಲಿದು. ಇಲ್ಲಿ ದಿವಾನ್ ಕಾಟು, ಬೀರು, ಮಂಚ, ಟಿವಿ, ಫ್ರಿಡ್ಜ್ ಎಲ್ಲ ಇಟ್ಟಿದ್ದಾರೆ. ಮತ್ತು ಇದು ಡ್ರೆಸ್ಸಿಂಗ್ ಟೇಬಲ್ಲು. ಅದಾದಮೇಲೆ ಇದೊಂದು ಚಿಕ್ಕ ರೂಮು. ನಂತರ ಹಾಗೆ ಹೊರಗಡೆ ಹೋದರೆ ಅಲ್ಲೊಂದು ಹಾಲ್ ಸಿಗುತ್ತೆ. ಆ ಹಾಲಲ್ಲಿ ದೇವ್ರ ಮನೆ ಇದು. ನಮ್ಮನೆ ಗಂಡು ದೇವ್ರು ಬಂದು ವೆಂಕಟರಮಣ ಸ್ವಾಮಿ. ಸೊ ವೆಂಕಟರಮಣ ಸ್ವಾಮಿ ಇದು ಆಶೀರ್ವಾದ ತಗೊಂಡು ಮುಂದೆ ಹೋಗೋಣ. ಮತ್ತು ಅಲ್ಲಿಂದ ಹೋದರೆ ಸ್ಟ್ರೈಟಾಗಿ ನಮ್ಮ ಹಳ್ಳಿಯ ಅಡುಗೆ ಮನೆ. ಅಡುಗೆ ಮನೆ ಎಲ್ಲಿ ಇದು ಹೇಗಿದೆ ಅಂತ ನೋಡಿ. ಮೊದಲನೇದಾಗಿ ಅಂಡೆಯಲ್ಲಿ ನೀರಿಟ್ಟಿದ್ದಾರೆ ಕುಡಿಯೋದಕ್ಕೆ ಅಂತ. ಮಿಕ್ಸಿ, ಲೋಟ, ಚೊಂಬು, ಪಾತ್ರೆಗಳು, ಅನ್ನದ ಕೈ, ಸೌಟು,
ಮತ್ತು ಒಲೆ, ಕವಗಲ್ಲು, ಐಟಮ್ ಇಡೋದಕ್ಕೆ ಬಾಕ್ಸ್ಗಳು. ನಂತರ ಇದು ಹೊರಾಂಡ, ಹೊರಗಡೆ ಕುತ್ಕೊಂಡು ಗಾಳಿ ತಗೊಳ್ಳೋದಕ್ಕೆ, ಮಾತಾಡೋದಕ್ಕೆ ಮತ್ತು ಪಾರ್ಕಿಂಗ್ ಮಾಡೋದಕ್ಕೆ. ಏನ್ ಅನಿಸ್ತಾ ಇದೆ ನಿಮ್ಗೆ ಜಾತ್ರೆಗೆ ಬಂದು? ಏನ್ ಅನಿಸ್ತಾ ಇದೆ? ನೀವೆಲ್ಲ ಬಂದಿರೋದು ಭಾರಿ ಖುಷಿ ಆಯ್ತು ನಮ್ಗೆ. ಹಾ, ನಿಮಗೆ ದೇವರು ಒಳ್ಳೆ ಬುದ್ಧಿ ಶಕ್ತಿ ಕೊಟ್ಟು ಆಯುಷ ಆರೋಗ್ಯ ಕೊಟ್ಟು ಚೆನ್ನಾಗಿ ನೀವು ಬೆಳಿಬೇಕು. ಮುಂದೆ ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ನಿಮ್ ಡ್ಯಾಡಿ ಮಗನು ಚೆನ್ನಾಗಿರ್ಬೇಕು. ಅಮ್ಮಂತವ್ರು ನಮ್ಮ ತಿಪ್ಪಮ್ಮನವ್ರು ಬೆಳಗಿಂದ ಭಾರಿ ಶ್ರಮ ಪಟ್ಟು ಒಂದು ಅಡಿಗೆ ವಿಚಾರದಲ್ಲಿ ಎಲ್ಲ ಮಾಡಿದ್ದಾರೆ. ಅವರು ದೇವ್ರು ಒಳ್ಳೇದ್ ಮಾಡಿ ಅವ್ರ ಕುಟುಂಬಕ್ಕೆ ಒಳ್ಳೇದ್ ಮಾಡಲಿ. ಈ ತಿಮ್ಮಯ್ಯನವರು ಬಡಸ್ತನದಲ್ಲಿ ಒಂದು ಹಬ್ಬ ಮಾಡಿದ್ದಾರೆ. ಅವ್ರಿಗೆ ದೇವ್ರ ಅರಿಮಾನ ಒಂದು ಬುದ್ಧಿ ಶಕ್ತಿ ಕೊಟ್ಟು ಒಂದು ಆರೋಗ್ಯ ಕಾಪಾಡಲಿ ಅಂತ ನಾನು ನಿಮ್ಮೆಲ್ಲರನ್ನು ಮನವಿ ಮಾಡ್ತಾರೆ. ಧನ್ಯವಾದಗಳು. ನಮ್ಮ ಭಾವ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಹೇಳಿ, ಏನಾದ್ರು ನಿಮ್ಮ ಅನಿಸಿಕೆ, ಅಭಿಪ್ರಾಯ? ಏನಿಲ್ಲ, ದೇವರು ಆರೋಗ್ಯ ಆಯುಷ್ಯ ಕೊಡ್ಲಿ, ಕಾಪಾಡಿ ಅಂತ ಎಲ್ಲ ಕೇಳ್ಕೊಳ್ಳೋದಷ್ಟೇ. ಪ್ರತಿ ವರ್ಷ ಅದ್ದೂರಿ ನಡೀಲಿ, ಎಲ್ಲರೂ ಅಚ್ಚುಕಟ್ಟಿಗೆ ಬಂದು ಊಟ ಮಾಡ್ಕೊಂಡು ಹಿಂದೆ ಹೋಗ್ಬೇಕಷ್ಟೇ. ನಮ್ ದೊಡ್ಡಮ್ಮವ್ರು ನೀರ್ ಕುಡಿತಾ ಇದಾರೆ ನೋಡಿ. ಅಯ್ಯೋ ನಮ್ದು ಯಾಕೋ ಫೋಟೋ ಸಾಹೇಬ್ರೆ ನಮ್ ದೊಡ್ಡಪ್ಪ ಅವರು ಇವರೇ ಹಬ್ಬ ಆಚರಣೆ ಮಾಡ್ತಾ ಇರೋದು ಊರಲ್ಲಿ. ಏನಾರು ಹೇಳ್ಬೇಕು ತಾನೆ, ನಿಮ್ಮ ಯಜಮಾನ್ ಕರ್ಕೊಂಡು ಹೇಳ್ತೀನಿ. ಫೋನೇ ಮಾಡಲ್ಲ ಬನ್ರಿ ಅಂತ ಒಂದು ನೀವು. ಯಾಕೆ ನಿರ್ಧಾರ ಮಾಡೋದು? ಮತ್ತೆ ಫೋನ್ ಮಾಡೋದು ಮಾಡ್ಬೇಕು. ಈಗ ನಾವ್ ಬೇರೆ ಅಲ್ಲ, ಹೇಗಿದೆ ಕೇಳ್ಬಿಡಿ. ಇವ್ರು ನಮ್ಮಣ್ಣವರು. ಊಟ ಹೇಗಿದೆ ಚೆನ್ನಾಗಿದೆ ಬ್ರೋ, ನಿಮ್ನೆ ಕೇಳ್ತಾ ಇರೋದು. ನೀವ್ಯಾಕ್ ಬ್ರೋ ಅಂತ ಇದೀರಾ? ನಿಮ್ ಪರವಾಗಿ, ನನ್ನಲ್ಲ. ಎಲ್ಲ ಊಟ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ. ಇದು ನಮ್ಮ ಮನೆ ಹಿಂದೆ ಇರೋ ಜಾಗ. ಅಮ್ಮ ಹತ್ರ ಹೋಗ್ಬಾರ್ದು. ಹಸುಗಳನ್ನ ಕಟ್ಟಾಕಿದ್ದಾರೆ, ಮತ್ತೆ ಕೋಳಿಗಳಿದಾವೆ, ಕೋಳಿ ಮರಿಗಳಿದಾವೆ. ಅಲ್ಲಿ ನನ್ನ ಮಗಳಂತೂ ನೋಡಿ ಫುಲ್ ಖುಷಿ ಪಡ್ತಾ ಇದ್ಲು. ಅವಳಿಗಂತೂ ತುಂಬಾ ಖುಷಿ ಆಗಿತ್ತು. ಹಿಂದೆ ಇಷ್ಟು ಇರೋದು ನಮ್ಮ ಮನೆ ಜಾಗ, ನಮ್ದೆ. ಅಲ್ಲಿ ನಾವು ಚಿಕ್ಕವರಿದ್ದಾಗೆಲ್ಲ ಫುಲ್ ಆಟ ಆಡ್ತಾ ಇದ್ವಿ. ಹಿಡ್ಕೊ, ಕೋಳಿ ಹಿಡ್ಕೊ. ಕೊಕ್ಕೋ ಕೊಕ್ಕೋ ಹಿಡ್ಕೊ ಹಿಡ್ಕೊ. ಹೆಂಗಂತ ಪಕ್ಕವು? ಹಂಗಂತ ನೋಡು. ಹಾ, ಹಸುನದು ಏನಂತೈತೆ? ಅಂತೈತಾ? ಹೋಗ ಹತ್ರಕ್ಕೆ. ಸಾಕು ಸಾಕು ಸಾಕು. ಈ ಕಡೆ ತಿರುಗು. ಹಿಂಗೆ. ಪಾಪ ವಾಕಿಂಗ್ ಮಾಡ್ತೈತಾ? ಬನ್ನಿ. ಇವತ್ತು ನಮ್ಮ ಊರಿನ ಹಬ್ಬದ ಜಾತ್ರೆಯ ವ್ಲಾಗ್ ಆಗಿತ್ತು. ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.